ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಸುಂದರ ಹಿಲ್ ಸ್ಟೇಷನ್ ಆದ ಭಾರತದ ಸ್ಕಾಟ್ಲೆಂಡ್ ಎಂದು ಪ್ರಸಿದ್ಧವಾಗಿರುವ ಕೊಡಗು ಜಿಲ್ಲೆಯ ಅದ್ಭುತ ಸ್ಥಳಗಳನ್ನು ನೋಡಲಿದ್ದೇವೆ. ಹಸಿರು ಬೆಟ್ಟ, ಕಾಡುಗಳು, ಕಾಫಿ ತೋಟಗಳು ಮತ್ತು ಪ್ರಕೃತಿ ಸೌಂದರ್ಯದಿಂದ ತುಂಬಿರುವ ಈ ಪ್ರವಾಸವನ್ನು ನೀವು ಕೂಡ ನಮ್ಮ ಜೊತೆಗೆ ಅನುಭವಿಸಿರಿ. ಹಾಗಾದರೆ ನೋಡಿ ಈ ವಿಡಿಯೋನು ಕೊನೆಯವರೆಗೆ. ರಾಜಾಸೀಟ ಎಂಬ ಈ ಅದ್ಭುತ ನಿಲ್ದಾಣದಲ್ಲಿ ಮಡಿಕೇರಿಯ ಪ್ರಸಿದ್ಧ ರಾಜಾಸೀಟಿಗೆ ಹಿಂದೆ ಕೊಡಗಿನ ರಾಜರು ಇಲ್ಲಿ ಕುಳಿತು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಅದ್ಭುತ ದೃಶ್ಯವನ್ನು ವೀಕ್ಷಿಸುತ್ತಿದ್ದರು. ಇಲ್ಲಿ ಕಾಣುವ ಹಸಿರು ಕಣಿವೆಗಳು ಮತ್ತು ಬೆಟ್ಟ ದೃಶ್ಯ ನಿಜಕ್ಕೂ ಮನಸೋತು ಹೋಗುತ್ತದೆ. ಫೋಟೋ ಮತ್ತು ವಿಡಿಯೋಗಳಿಗೆ ಇದು ಅತ್ಯುತ್ತಮವಾದ ಸ್ಥಳ ಎಂಬ ವೀಕ್ಷಣೆ ಇದೆ. ಮುಂದೆ ನಾವು ಭೇಟಿ ನೀಡುತ್ತಿರುವ ಕಾಫಿ ತೋಟ, ಮಸಾಲೆ ತೋಟಗಳು ಮಧ್ಯೆ ಹರಿಯುವ ಈ ಜಲಪಾತ, ಸುಮಾರು 70 ಅಡಿಯಿಂದ ಹೊಂದಿರುವ ಈ ಕೆಳಗೆ ಧುಮುಕುತ್ತದೆ ನೀರಿನ ಸದ್ದು. ಇಲ್ಲಿ ಇಂತಹ ಜಲಪಾತಗಳು ಪ್ರಕೃತಿ ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಹಾಗಾದರೆ ಇದೀಗ ನಾವು ದುಬಾರೆ ಆನೆ ಶಿಬಿರಕ್ಕೆ ಹೋಗಲಿದ್ದೇವೆ. ಇಲ್ಲಿ ಆನೆಗಳನ್ನು ಹತ್ತಿರದಿಂದ ನೋಡಬಹುದು. ಕಾವೇರಿ ನದಿಯ ತೀರದಲ್ಲಿ ಈ ಸ್ಥಳದಲ್ಲಿ ಕುಟುಂಬ ಸಮೇತ ಪ್ರವಾಸಕ್ಕೆ ಬಂದು ಎಲ್ಲರೂ ಎಂಜಾಯ್ ಮಾಡಿ. ಇಲ್ಲಿ ಮೇನಾಗಿ ಹೇಳಬೇಕಂದ್ರೆ ಮಂಡಲ್ಪಟ್ಟಿ ವ್ಯೂ ಪಾಯಿಂಟ್ ಅಂತ ಕೊಡಗು ಪ್ರವಾಸದಲ್ಲಿ ಈ ಮಂಡಲ್ಪಟ್ಟಿ ತಪ್ಪದೇ ನೋಡಬೇಕು. ಏನಕ್ಕಂದರೆ ಜೀಪ್ ಸವಾರಿ ಮೂಲಕ ಈ ಬೆಟ್ಟದ ತುದಿಯಲ್ಲಿ ತಲುಪಬಹುದು. ಇಲ್ಲಿಂದ ಕಾಣುವ ಮೋಡಗಳು, ಅತಿ ಸುಂದರವಾಗಿರುವ ಬೆಟ್ಟಗಳು ಮತ್ತು ಪ್ರಕೃತಿ ಸೌಂದರ್ಯ ಅಸಾಧಾರಣವಾಗಿ ಕಾಣುತ್ತದೆ ಎಂದು ಈ ಸಮಯದಲ್ಲಿ ಈ ಸ್ಥಳದ ಇನ್ನಷ್ಟು ಆಕರ್ಷಕ ಕಾಣುತ್ತದೆ. ಬನ್ನಿ ಹಾಗಾದರೆ ಈ ಸುಂದರ ವಿಡಿಯೋವನ್ನು ನೋಡೋಣ. ಇದೀಗ ನಾವು ಕಾವೇರಿ ಎಂಬ ಈ ಸ್ಥಳದಲ್ಲಿ ಉಗಮ ಸ್ಥಳವಾದ ತಲಕಾವೇರಿಗೆ ಹೋಗಲಿದ್ದೇವೆ. ಇಂದು ಧಾರ್ಮಿಕ ಮತ್ತು ಪ್ರವಾಸಿ ತಾಣದಲ್ಲಿ ಬರುವ ಮಹತ್ವ ಹೊಂದಿದೆ. ಇಲ್ಲಿನ ಶಾಂತ ವಾತಾವರಣ ಮತ್ತು ಸುತ್ತಲಿನ ಬೆಟ್ಟಗಳು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತದೆ. ತಲಕಾವೇರಿಯ ಸಮೀಪದಲ್ಲಿ ಮಂಗಲ್ಮಂಡಲ್ 3 ನದಿ ಸಮಾಗಮ ಸ್ಥಳ ಹೊಂದಿದೆ. ಇಲ್ಲಿನ ದೇವಸ್ಥಾನಗಳು ಹಾಗೆ ಪ್ರಕೃತಿ ಸೌಂದರ್ಯ ಪ್ರಸಿದ್ಧ ತಾಣಗಳು ಕಣ್ಣಿಗೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಕೊಡಗು ಎಂದರೆ ಕಾಫಿ ನಾಡು. ಎಲ್ಲೆಡೆ ಹಸಿರು ಕಾಫಿ ತೋಟಗಳು ಕಾಣಿಸುತ್ತವೆ. ಇಲ್ಲಿನ ಸ್ಥಳೀಯ ಕಾಫಿ ರುಚಿ ತುಂಬ ವಿಶೇಷವಾಗಿ ಇರುತ್ತದೆ. ಜೊತೆಗೆ ಕೊಡಗಿನ ಶೈಲಿಯ ಆಹಾರ, ಪಾಂಡಿಕರಿ ಹಾಗೂ ಇತರೆ ಸಾಂಪ್ರದಾಯಿಕ ಖಾದ್ಯಗಳು ಸವಿಯುವುದನ್ನು ಮರೆಯಬೇಡಿ.